ಜಿಲ್ಲಾ ಅಧ್ಯಕ್ಷ ಕೂಡ ಹೌದು ಅವನು. ಇವತ್ತುವರೆಗೂ ಪಕ್ಷದ ವಿರುದ್ಧವಾಗಿ ಎಲ್ಲೂ ಒಂದು ಚಕಾರ ಎತ್ತಲಿಲ್ಲ. ಅವ್ರ ಜೊತೆಯಲ್ಲಿ ಬೆಳೆಸ್ಕೊಬೇಕಲ್ಲ, ನಿಮಗೆ ಒಳ್ಳೇದಲ್ವ, ಬಲ ಅಲ್ವ ಅತ್ಲ ಕಡೆಗೆ. ನಾನು ಕಳೆದ ಸಾರಿ ಬಂದಾಗ ಏನು ಹೇಳಿದ್ದೆ, ತಪ್ಪೇನು ಹೇಳಿದೆ ನಾನು? ಆ ಥರದೊಬ್ಬ ಯುವಕರು ವಿಧಾನಸೌಧ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ಅಂತ ಹೇಳಿದೆ ನಾನು. ಏನು ನೀನೇ ಬಂದುಬಿಡು ಟಿಕೆಟ್ ಕೊಡ್ತೀವಿ ಅಂತ ಹೇಳಲಿಲ್ಲ. ನೀವು ಕೇಂದ್ರ ಸಚಿವರಾಗ್ರಿ ಅಂದರೂ ನನ್ನ ಮೇಲೆ ಬೀಳ್ತಾರೆ. ಏನು ಮಾಡಲಿ ನಾನು ಅದ್ರ ಕಡೆಗೆ? ಈಗೂ ಹೇಳ್ತೀನಿ, ಇಲ್ಲಿ ನಾನು ಸಂದೀಪ್ ರೆಡ್ಡಿ ಅವ್ರಿಗೆ ಶಾಸಕ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮ ವರಿಷ್ಠರ ಹತ್ರ ಒತ್ತಾಯವನ್ನು ಈಗಲೂ ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆ ಥರದ ಯುವಕರು ಬರಬೇಕು ಅಂತಕ್ಕಂಥದ್ದು. ಇಲ್ಲ ನೀವೇನಾದರೂ ಸುಧಾಕರ್ ಅವರೇ MLA ನಿಲ್ಲಬೇಕು ಅಂದರೆ ಯಲಹಂಕಕ್ಕೆ ಬನ್ನಿರಿ. BJPಯಿಂದ ಆಗಲ್ಲ, ಇನ್ಯಾವುದ್ರಲ್ಲಿ ಬರೋಂಗಿದ್ರೆ ಅಲ್ಲಿ ನನ್ನ ಮೇಲೆ ಬನ್ನಿರಿ, ನೀವು ನಿಂತ್ಕೊಳ್ರಿ ಅತ್ಲ ಕಡೆಗೆ. ಇಲ್ಲ ಯಲಹಂಕ ಕ್ಷೇತ್ರದ ಇದು ಚಿಕ್ಕಬಳ್ಳಾಪುರದ ಜನ ಏನಾದರೂ ಒಪ್ಕೊಂಡ್ರೆ, ಅನುಮತಿಯನ್ನು ಕೊಟ್ಟರೆ ನಾನು ಇಲ್ಲಿ ಬಂದು ನಾನೇ ನಿಂತ್ಕೊತೀನಿ. ಯಾವುದಕ್ಕಾದರೂ ಸರಿ. ನಾನು ಜನಗಳ ಪರವಾಗಿರ್ತಕ್ಕಂಥನು, ಅಭಿವೃದ್ಧಿ ಕೆಲಸ ಇರ್ತಕ್ಕಂಥನು. ವಿಷಯ ಗೊತ್ತಿಲ್ಲ ನನಗೆ, ಗುಂಪೊಡಿಯೋದು ಗೊತ್ತಿಲ್ಲ ನನಗೆ, ದ್ರೋಹ ಮಾಡೋದು ಗೊತ್ತಿಲ್ಲ. ಏನಿದ್ರು ನೇರ ನಾನು ಮಾತಾಡ್ತಕ್ಕಂಥ, ಏನಿದ್ರು ನೇರವಾಗಿ ಹೇಳ್ಬಿಟ್ಟು ನಿಷ್ಠುರ ಆಗೋ ನಾನು ಅತ್ಲ ಕಡೆಗೆ. ನನಗೆ ಒಳತಂತ್ರಗಳು ಇವೆಲ್ಲ ಕೂಡ ನನಗೆ ಗೊತ್ತಿಲ್ಲ. ಯಾರ್ಯಾರ್ದು ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಲೀಡ್ರನ್ನ ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಕ್ಷೇತ್ರದವರು ಮಾತಾಡ್ತಾರೆ ನನ್ನ ಹತ್ರ ಯಾರ್ಯಾರ್ದು ಏನೇನು ಬಂಡವಾಳ ಅಂತೇಳಿ. ಸೊ ಅದಕ್ಕೆ ವೈಯಕ್ತಿಕವಾಗಿ ನಾನು ಭಾಳ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಬಗ್ಗೆ. ನನ್ನ ಸುದ್ದಿಗೆ ಬರಬೇಡ್ರಿ. ನೀವು ತಿರ್ಗಾ MP ಎಲೆಕ್ಷನ್ ನಿಲ್ತೀರಾ, ಸ್ಪಷ್ಟ ಮಾಡಿರಿ ನನಗೆ. ನಮ್ಮ ವರಿಷ್ಠರಲ್ಲೂ ಅದೇ ಕೇಳಿರೋದು. ನೆಕ್ಸ್ಟ್ MP ಎಲೆಕ್ಷನ್ ನಿಲ್ತಾರ, ಈಗಲಿಂದ ನಾನು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಉಳಿಕೆ ವ್ಯವಸ್ಥೆ ನೀವು ಮಾಡಿರಿ. ಓಟ್ ಹಾಕ್ಸೋ ಜವಾಬ್ದಾರಿ ನಾವು, ನಮ್ಮ ಮುಖಂಡರುಗಳು. ಕನಿಷ್ಠ 1 ಲಕ್ಷ ಮಿನಿಮಮ್ ನೆಕ್ಸ್ಟ್ ಎಲೆಕ್ಷನ್ಗೆ ಎಂಥದ ಪರಿಸ್ಥಿತಿಯಲ್ಲಾಗಲಿ ನಾವು ಯಲಹಂಕದಿಂದ ನಿಮ್ಗೆ ಲೀಡ್ ಕೊಡ್ತೀವಿ. MPಗೆ ನಿಲ್ಲಲ್ವಾ, ಅದನ್ನಾದರೂ ಸ್ಪಷ್ಟ ಮಾಡಿರಿ. ನೆಕ್ಸ್ಟ್ ನಾನು MPಗೆ ನಿಲ್ಲೋದಿಲ್ಲ, ನಾನು MLA ಹೋಗ್ತೀನಿ ಅಂತಾದರೂ ಹೇಳ್ರಿ. ನೀವು ಎರಡೂ ಮಾತಾಡೋಕ್ಕೆ ಹೋಗ್ಬೇಡ್ರಿ, ಸ್ಪಷ್ಟ ಮಾಡಿರಿ. ಏನೂ ಇಲ್ಲ. ನಾನು ಇಲ್ಲಿ ಚಿಕ್ಕಬಳ್ಳಾಪುರ ಬರೋದೇ ಅವ್ರ ದ್ವೇಷಕ್ಕೆ ಕಾರಣ ಅಂತಂದರೆ ನನಗೇನು ಮಾಡಲಪ್ಪ? ಇಲ್ಲಿ ಬಂದೆ ಹೋಟ್ಲಲ್ಲಿ ತಿಂತೀನಿ, ಸಂದೀಪ್ ರೆಡ್ಡಿ ಸಿಗ್ತಾನೆ, ಒಂದು ಫೋಟೋ ಹೊಡ್ಕೊತೀರಿ. ಈಗ ಫೋಟೋಗಳೆಲ್ಲ ನೀವು ಕಳಿಸ್ತೀರಿ, ತಿರ್ಗಾ ಅದ್ರ ಬಗ್ಗೆ ಏನೋ ಮಾತಾಡ್ತಾರೆ, ನಿಮ್ಮನ್ನು ಕರ್ಸ್ಕೊಂತಾರೆ, ಮಾತಾಡ್ತಾರೆ. ಇದು ನನಗೇನು ದ್ವೇಷ ಇಲ್ಲ. ದ್ವೇಷ ಮಾಡೋಂಗಿದ್ರೆ 48 ವರ್ಷ ನಾನು ಯಲಹಂಕದಲ್ಲಿ ರಾಜಕಾರಣ ಮಾಡೋಕ್ಕಾಗಲ್ಲ. ಇಡೀ ಯಲಹಂಕದಲ್ಲಿ JDS ಆಗಲಿ ಕಾಂಗ್ರೆಸ್ ಆಗಲಿ ಯಾರೋ ಒಬ್ಬರೇ ಬಿಟ್ಟರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ. BJP ಸಂಸದರ ವೈಯಕ್ತಿಕ ಪ್ರತಿಷ್ಠೆ ಈ ರೀತಿ ಅಂತ ಹೇಳಿ